ಫಾರ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಗಿವನ್ ಫೈಂಡ್ ದ ಜನರಲ್ ಸೊಲ್ಯೂಷನ್. ಸೊ ಇಲ್ಲೇನಿದೆ, ಎಕ್ಸ್ ಲಾಗ್ ಆಫ್ ಎಕ್ಸ್ ವೈ ಪ್ರೈಮ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2/x ಲಾಗ್ ಆಫ್ ಎಕ್ಸ್. ಸೊ ಇಲ್ಲಿ ನಾವು ವೈ ಪ್ರೈಮಿನ ಕೋಎಫಿಷಿಯಂಟು 1 ಮಾಡಬೇಕು ಅಂತ ಹೇಳ್ತು ಅಂತ ಹೇಳಿದ್ರೆ ವಿಲ್ ಡಿವೈಡ್ ವಿತ್ ಎಕ್ಸ್ ಲಾಗ್ ಆಫ್ ಎಕ್ಸ್ ಥ್ರೂ ಔಟ್. So this would be y prime plus y by x log of x is equal to 2/x square. ಮತ್ತು ಮುಂದಿನ ಸ್ಟೆಪ್ ಏನು, ಮುಂದಿನ ಸ್ಟೆಪ್ ಬಂದು ಫೈಂಡಿಂಗ್ n of x. ಸೊ ಅದನ್ನು ಹೇಗೆ ಕಂಡುಹಿಡಿಯೋದು? ಬೈ ಇಂಟಿಗ್ರೇಟಿಂಗ್ p of x. p of x ಹೇಗೆ ಕಂಡುಹಿಡಿಯೋದು? ಬೈ ಕಂಪೇರಿಂಗ್ ವಿತ್ y prime plus p of x into y is equal to q of x. ಸರಿನಾ? ಹಾಗಾಗಿ p of x is equal to ಇನ್ನು ಬರ್ತಿಲ್ಲಿ 1/x log of x ಕಂಡ್ರೆ ಅಲ್ವಾ? therefore n of x will be integration of dx by x log of x. ಇವಾಗ ಇಲ್ಲಿ ಸ್ವಲ್ಪ ನೀವು ನಿಧಾನಕ್ಕೆ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಈ ಭಾಗ ನಾನು ಟಿ ಅಂತ ತೊಗೊಂಡು ಈ ಭಾಗ ನೋಡ್ತು ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಡಿ ಟಿ. ಸರಿನಾ? ಇದು ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ ಇದು ಬರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಏನೋ ಯೋಚನೆ ಮಾಡಿ, ಲಾಗ್ ಆಫ್ ಎಕ್ಸಾ ಲಾಗ್ ಆಫ್ ಎಕ್ಸ್ ಆಗ್ಬಿಡುತ್ತಿದ್ದು. ಸರಿನಾ? ಇವಾಗ ನಮ್ಮ ಮುಂದಿನ ಸ್ಟೆಪ್ ಏನೋ ಇದಾಯಿತು. ಇ ಟು ದ ಪವರ್ ಆಫ್ ಎನ್ ಎಕ್ಸ್ ಕಂಡು ಹಿಡ್ಕೊಂಡು ಮಲ್ಟಿಪ್ಲೈ ಮಾಡಬೇಕು. ಸೊ ಇ ಟು ದ ಪವರ್ ಆಫ್ ಎನ್ ಎಕ್ಸ್ ವುಡ್ ಬಿ ಇ ಟು ದ ಪವರ್ ಆಫ್ ಎನ್ ಎಕ್ಸ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಲಾಗ್ ಆಫ್ mod of x so this is basically log of mod of x. So this is 1 times of log of x ಮಾಡ್ಕೊಬೇಕು ಅಲ್ವಾ? ಸೊ ಇಲ್ಲೇನು ಬರ್ತೀವಾಗ ಇದು y prime into log of x plus y by x is equal to 2x square log of x. ಸರಿನಾ ಹುಡುಗರ? ಇವಾಗ ಇದನ್ನು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ಇಸ್ ಆಫ್ ದ ಫಾರ್ಮ್ ಡಿಫ್ರೆನ್ಸಿಯೇಷನ್ ಆಫ್ ದ ಎಕ್ಸ್ಪ್ರೆಷನ್ ಲಾಗ್ ಆಫ್ ಎಕ್ಸ್ ಇಂಟು ವೈ ಇಟ್ಸ್ ಈಕ್ವಲ್ ಟು 2/x ಸ್ಕ್ವೇರ್ ಲಾಗ್ ಆಫ್ ಎಕ್ಸ್. ಈ ಫಾರ್ಮೆಟಲ್ಲಿ ಇದೆ. ಸೊ ಮತ್ತು ಮುಂದೆ ಇದನ್ನು ನಾವು ಇಫ್ ವಿ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತು ಅಂತ ಹೇಳಿದ್ರೆ ಎಲ್ ಎಚ್ ಎಸ್ಸು ಎಸ್ ಲಾಗ್ ಆಫ್ ಎಕ್ಸ್ ಇಂಟು ವೈ ಇದೇನು ತೊಂದರೆ ಇಲ್ಲ. ಆದರೆ ಆರ್ ಎಚ್ ಎಸ್ಸು ಸ್ವಲ್ಪ ಗಾಸಿ ಕಾಣ್ತಾ ಇದೆ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಇದ್ರೆ ಆಗೋಗೋದು. ಸೊ ಇವಾಗ ಏನು ಮಾಡಬೇಕು? ಅದನ್ನು ಸಪ್ರೇಟಾಗಿ ಕನ್ಸಿಡರ್ ಮಾಡಿ ಇಂಟಿಗ್ರೇಟ್ ಮಾಡೋಣ. ಸೊ ವಿಲ್ ಕನ್ಸಿಡರ್ ದ ಇಂಟಿಗ್ರೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸೊ ಇವಾಗ ಏನು ಮಾಡಬೇಕು? ಇಲ್ಲಿ ನಾವು ವಿಲ್ ಕಾಲ್ ಯು ಆ್ಯಸ್ ಲಾಗ್ ಆಫ್ ಎಕ್ಸ್ ಆ್ಯಂಡ್ ವಿ ಆ್ಯಸ್ ಎಕ್ಸ್ ಟು ದ ಪವರ್ ಆಫ್ -2. ಇದಕ್ಕೆ ಇನ್ಯಾವ ರೀತಿಯಲ್ಲಿ ಮಾಡೋದಕ್ಕಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ವಾ? ಜ್ಞಾಪಕ ಮಾಡ್ಕೊಳ್ಳಿ ಇದು ಹೇಗೆ ಮಾಡೋದು ಅಂಥೇಳಿ. ಜ್ಞಾಪಕ ಬಂತಾ? ಸೊ ಇದರಲ್ಲಿ ನಾವು ಯು ಪ್ರೈಮು ಮತ್ತು ಇಂಟಿಗ್ರೇಷನ್ ಆಫ್ ವಿ ಕಂಡುಹಿಡಬೇಕು. ಸೊ ಇಲ್ಲಿ ಯು ಪ್ರೈಮ್ ಏನಾಗುತ್ತಿದೋ 1/x ಆಗುತ್ತೆ. ಮತ್ತು ಇವಾಗ ಇದು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದು -1 ಟೈಮ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ -1. ಸರಿ ತಾನೆ? ಸೊ ದೇರ್ ಫೋರ್ ಐ ಈಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ ಎಕ್ಸ್ ಬೈ ಎಕ್ಸ್. ಸರಿನಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಯು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್.
ಮೈನಸ್ ತಿರ್ಗಾ ಇಂಟಿಗ್ರೇಷನ್ ಆಫ್ ಡಿರೈವೇಟಿವ್ ಆಫ್ ಯು into integration of e expression basically that would be plus, this is v by the way, ಇದು v ಅದು into dx ಸರಿನಾ. ಸೊ ಕೊನೆಯದಾಗಿ ಇದು ಕೂಡ ಇದೇ ಇಂಟಿಗ್ರೇಷನ್ನು. ಸೊ ವಿ ಹ್ಯಾವ್ ಮೈನಸ್ ಲಾಗ್ ಆಫ್ x by x minus 1 by x plus a constant, and finally we have log of x into y is equal to, ಇಲ್ಲಿ 2 ಇದೆ, ಇಲ್ಲಿ ಮೈನಸ್ 1 ಬೈ ಎಕ್ಸ್ ಕಾಮನ್ ಇದೆ. ಸೊ ಲಾಗ್ ಆಫ್ ಎಕ್ಸ್ ಪ್ಲಸ್ 1, 2 ಒರಿಜಿನಲ್ ಇಲ್ಲಿ ಇತ್ತು ಕಂಡ್ರು, ಹಾಗಾಗಿ ಆ 2 ಇಲ್ಲಿ ಬರ್ದೇನೆ ಪ್ಲಸ್ ಯುವರ್ ಕಾನ್ಸ್ಟೆಂಟ್. ಸರಿ ಇದೆಯಾ? ಸೊ ಇದೆ ನಿಮ್ಮ ಉತ್ತರ ಅಷ್ಟೇ. ಹಾಂ, ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ.